2019ನೇ ಸಾಲಿನಲ್ಲಿ ಹೊಸನಗರ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಒಳರೋಗಿಗಳಿಗೆ ಹಾಲು ಬ್ರೆಡ್ ಸರಬರಾಜು ಮಾಡಿದ್ದ ಟೆಂಡರ್ದಾರನಿಗೆ ಆರೋಗ್ಯ ರಕ್ಷಣಾ ಸಮಿತಿ ಸದಸ್ಯ ಗಮನಕ್ಕೆ ಬರದಂತೆ ತನ್ನ ಮನಸೋ ಇಚ್ಛೆ 3 ಲಕ್ಷ ರೂಪಾಯಿ ಮೌಲ್ಯದ ಚೆಕ್ ಅನ್ನು ಅಕ್ರಮವಾಗಿ ವಿತರಿಸಿರುವುದು ಶಾಸಕ ಗೋಪಾಲ್ ಕೃಷ್ಣ ಅವರ ಗಮನಕ್ಕೆ ಬಂದಿದ್ದು ತೀವ್ರವಾಗಿ ಅದನ್ನು ಖಂಡಿಸಿದ್ದಾರೆ. ಸ್ವತಃ ಸಮಿತಿ ಅಧ್ಯಕ್ಷನಾದ ನಾನು ನನ್ನ ಗಮನಕ್ಕೆ ತರದೆ ಆಸ್ಪತ್ರೆಯ ಮೇಲ್ವಿಚಾರಕ ಮಹಾಬಲೇಶ್ವರ ಜೋಯಿಸ್ ಏಕಾಏಕಿಯಾಗಿ ಚೆಕ್ ವಿತರಿಸಿದ ಕ್ರಮವನ್ನು ಖಂಡಿಸಿ ಮಹಾಬಲೇಶ್ವರ ಜೋಯಿಸ್ ಅವರನ್ನು ಕೂಡಲೇ ಕರ್ತವ್ಯದಿಂದ ಅಮಾನತುಗೊಳಿಸುವಂತೆ ಜಿಲ್ಲಾ ಆರೋಗ್ಯಾಧಿಕಾರಿಗೆ ಸೂಚಿಸಿದ್ದಾರೆ. ಗುತ್ತಿಗೆದಾರ ಮಹಾಬಲೇಶ್ವರ ಜೋಯಿಸ್ನ ಮಾವನ ರೀತಿ ಏನು ಹೇಗೆ ಬೇಕಾಗಿ ದುಡ್ಡು ಕೊಟ್ಟಿದ್ದಾರೆ ಅಂಥೇಳಿ ಶಾಸಕ ಬೇಲೂರು ಗೋಪಾಲ್ ಕೃಷ್ಣ ಪ್ರಶ್ನೆ ಮಾಡಿದ್ದಾರೆ. CDC ಅವರಿಗೆ ಗಮನ ಇದು ನಮ್ಮ ಮೆಂಬರ್ಸ್ ಗಮನಕ್ಕೆ ಇಲ್ದೇನೆ 3 ಲಕ್ಷ ರೂಪಾಯಿ ನೀವು ಸ್ಯಾಂಕ್ಷನ್ ಕೊಡ್ಬೇಕಾದ್ರೆ ಅವನು ಯಾರು ಅವನಿಗೆ ಏನು ಹಕ್ಕಿದೆ ಕೊಡಕ್ಕೆ? 2019 ಕೊಡಕ್ಕೆ ಅವ್ನಿಗೆ ಏನು ಹಕ್ಕಿದೆ? ನೀವೇನ್ರಿ ಮಾಡ್ತೀರಿ? ಹೆಂಗ್ರಿ ಸೈನ್ ಮಾಡ್ತೀರಿ ನೀವು? ನೀವು ಗಡಿಬಿಡಿಯಾ? ಅದು ಪೇಮೆಂಟ್ ಮಾಡಲೇಬೇಕಾದ್ರೆ ಬೆಂಗಳೂರಿಗೆ ಫೋನ್ ಮಾಡಿದ್ರು ಸರ್. ಯಾರು ಮಾಡಿದ್ರು? ಡಿಲೇ ಕಂಡಿಲ್ಲ DJD ಆಫೀಸ್. ಯಾರ್ಯಾರು ಮಾಡ್ಬೇಕು? ನಾನು ಕೇಳ್ಬೇಕಲ್ರಿ, ನಾನು ಅಧ್ಯಕ್ಷ ಅಲ್ಲನ್ರಿ. ನಾನು ಅಧ್ಯಕ್ಷ ಇದ್ದಲ್ಲ ಇಲ್ಲಿ, ನಾನು ಕೇಳ್ಬೇಕಾಯ್ತಲ್ಲ ನೀವು. ಅದೇನು ಕೊಟ್ರಿ ಅವ್ನು? ನೀವು ಕೊಟ್ರಿ ಅಲ್ಲಿ ಸೈನ್ ಯಾಕೆ ಮಾಡಿದ್ರಿ ನೀವು? ಹಳೇದೆಲ್ಲ ಕೊಡ್ಬೇಕಾದ್ರೆ ಯೋಚನೆ ಮಾಡ್ಬೇಕಲ್ಲ. ಅವನು ಏನು ಬ್ರೆಡ್ ಕೊಟ್ಟನೋ ಏನು ಕೊಟ್ಟಿದ್ದು ಅವಾಗ ಏನು ಕೊಟ್ಟಿದ್ದು ನಮಗೇನು ಗೊತ್ತು? ಆಯ್ತು ರೀ, ನೀವು ಮೀಟಿಂಗ್ ಅಲ್ಲಿ ಇಟ್ಟು ಚರ್ಚೆ ಮಾಡಿ ಈ ತರ ಬಂದಿದೆ, ಹೆಡ್ ಆಫೀಸ್ ಇಂದ ಬಂದಿದೆ, ಏನೋ ಮಾಡ್ಬೇಕಂತ ಕೇಳ್ಬೇಕು ತಾನೆ ನೀವು. ಏನು ಕೇಳಿದೆ? ಜೋಯಿಸ್ ಯಾವ್ದೇನು ಅವನೇನು ಅವ್ನು ಮಾವನೇನು? ಅವನು ಜೋಯಿಸಿನ ಮಾವನ ಅವನು. ಒಂದು ಲೆಟ್ರ್ ಮಾಡು ಅವರಿಗೆ, DH ಒಂದು ಲೆಟ್ರ್ ಮಾಡು ಅವನಿಗೆ, ಇದಕ್ಕೆ ಹಾಕು ಇವಾಗಲೇ ಇಮಿಡಿಯೇಟ್ಲಿ. CDC ಅವರಿಗೆ ಗಮನ ಇದು ನಮ್ಮ ಮೆಂಬರ್ಸ್ ಗಮನಕ್ಕೆ ಇಲ್ದೇನೆ 3 ಲಕ್ಷ ರೂಪಾಯಿ ನೀವು ಸ್ಯಾಂಕ್ಷನ್ ಕೊಡ್ಬೇಕಾದ್ರೆ ಅವನು ಯಾರು ಅವನಿಗೆ ಏನು ಹಕ್ಕಿದೆ ಕೊಡಕ್ಕೆ? 2019 ಕೊಡಕ್ಕೆ ಅವ್ನಿಗೆ ಏನು ಹಕ್ಕಿದೆ? ನೀವೇನ್ರಿ ಮಾಡ್ತೀರಿ? ಹೆಂಗ್ರಿ ಸೈನ್ ಮಾಡ್ತೀರಿ ನೀವು? ನೀವು ಗಡಿಬಿಡಿಯಾ? ಅದು ಪೇಮೆಂಟ್ ಮಾಡಲೇಬೇಕಾದ್ರೆ ಬೆಂಗಳೂರಿಗೆ ಫೋನ್ ಮಾಡಿದ್ರು ಸರ್. ಯಾರು ಮಾಡಿದ್ರು? ಡಿಲೇ ಕಂಡಿಲ್ಲ DJD ಆಫೀಸ್. ಯಾರ್ಯಾರು ಮಾಡ್ಬೇಕು? ನಾನು ಕೇಳ್ಬೇಕಲ್ರಿ, ನಾನು ಅಧ್ಯಕ್ಷ ಅಲ್ಲನ್ರಿ. ನಾನು ಅಧ್ಯಕ್ಷ ಇದ್ದಲ್ಲ ಇಲ್ಲಿ, ನಾನು ಕೇಳ್ಬೇಕಾಯ್ತಲ್ಲ ನೀವು. ಅದೇನು ಕೊಟ್ರಿ ಅವ್ನು? ನೀವು ಕೊಟ್ರಿ ಅಲ್ಲಿ ಸೈನ್ ಯಾಕೆ ಮಾಡಿದ್ರಿ ನೀವು?